ನಮಸ್ತೆ. ಮತ್ತೊಂದು ಚಾಪ್ಟರ್ ಜೊತೆ ಬಂದಿದ್ದೀನಿ. ಸೇಮ್ ಬುಕ್ಕು ಕರುನಾಡು ಬಾಬೆಳಕೆ ಬುಕ್ಕಿಂದ. ಚಾಪ್ಟರ್ ಹೆಸರು ಮತ್ತಷ್ಟು ಪ್ರಯತ್ನದ ಅವಶ್ಯಕತೆ ಅನ್ನೋ ಚಾಪ್ಟರಿಂದ ನೋಡೋಣ ಏನಿದೆ ಅಂತ. ಇದು ಖರಜಗಿ ಸರು ಇದು ಅಂದರೆ ಶಿಕ್ಷಕರಿಗೆಲ್ಲ ಟ್ರೈನಿಂಗ್ ಕೊಡ್ತಾರಲ್ವಾ, ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಆ ಥರ ಟ್ರೈನಿಂಗ್ ಕೊಡೋಕ್ಕೆ ಹೋದಾಗ ಅಲ್ಲಿ ನಡೆದಿರ್ತಕ್ಕಂಥ ಸಿಚುವೇಶನನ್ನು ಒಂದು ಚಾಪ್ಟರ್ ಆಗಿ ಅವರು ಹಂಚ್ಕೊಂಡಿದ್ದಾರೆ. ಅದೇನು ಅಂತ ನೋಡೋಣ. ಖರಜಗಿ ಸರ್ ಹೇಳ್ತಾ ಇದ್ದಾರೆ, 4-6 ವರ್ಷಗಳ ಹಿಂದೆ ನಾನು ಮೈಸೂರಿನಲ್ಲಿ ಶಿಕ್ಷಕರಿಗೆ ಕಾರ್ಯಾಗಾರ ನಡೆಸುತ್ತಿದ್ದೆ. ಅಂದರೆ ಅದೇ ಟ್ರೈನಿಂಗ್ ಕೊಡೋಕ್ಕೆ ಹೋಗ್ತಾರಲ್ವ ಟೀಚರ್ಸಿಗೆ, ಅದು ಕೊಡೋಕ್ಕೆ ಹೋಗಿದ್ರು ಅವರು ಖರಜಗಿ ಸರು. ಅದೊಂದು ಬಹುದೊಡ್ಡ ಮಂದಿರದಲ್ಲಿ ವ್ಯವಸ್ಥೆಯಾಗಿತ್ತು. ಸುಮಾರು 400 ಜನ ಶಿಕ್ಷಕಿಯರು ಅದರಲ್ಲಿ ಭಾಗವಹಿಸಿದ್ದರು. ಆ ಕಾರ್ಯಕ್ರಮದಲ್ಲಿ, ಆ ಟ್ರೈನಿಂಗಲ್ಲಿ 400 ಜನ ಟೀಚರ್ಸು ಟ್ರೈನಿಂಗ್ ತೊಗೊಳಕ್ಕೆ ಹೋಗಿದ್ರು. ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಡೆಯುವ ಕಾರ್ಯಾಗಾರ ಅದಾಗಿತ್ತು. ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ ಇತ್ತು ಅದು ಟ್ರೈನಿಂಗು. ಶಿಕ್ಷಕರಲ್ಲಿ ನೈತಿಕತೆ ಎಂಬ ವಿಷಯದ ಮೇಲೆ ಚರ್ಚೆ ನಡೆಯುತ್ತಿತ್ತು. ಶಿಕ್ಷಕರಲ್ಲಿ ನೈತಿಕತೆ ಅನ್ನೋ ಕಾನ್ಸೆಪ್ಟ್ ತಗೊಂಡು ಅದ್ರ ಮೇಲೆ ಅವರು ಟ್ರೈನಿಂಗ್ ಕೊಡ್ತಾಯಿದ್ರು. ಒಂದು ಹಂತದಲ್ಲಿ ನಾನು ಅವರಿಗೆಲ್ಲರಿಗೂ ಕ್ಷಣ ಹೊತ್ತು ಕಣ್ಣು ಮುಚ್ಚಿ ತಮಗೆ ಪಾಠ ಕಲಿಸಿದ ಶಿಕ್ಷಕರೆಲ್ಲರನ್ನೂ ನೆನಪಿಸಿಕೊಳ್ಳುವಂತ ಹೇಳಿದೆ. ಅಂದರೆ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. ಅವಾಗ ಖರಜಗಿ ಸರ್ ಏನು ಹೇಳಿದರು, ಎಲ್ಲ ಟೀಚರ್ಸಿಗೂ, ನಿಮಗೆ ಪಾಠ ಕಲಿಸಿದ್ರಲ್ವ ಟೀಚರ್ಸು, ಎಲ್ಲ ಟೀಚರ್ಸ್ನೂ ನೆನ್ಪು ಮಾಡ್ಕೊಳ್ಳಿ ಅಂತ ಖರಜಗಿ ಸರ್ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಂತರ ನೆನಪಿಗೆ ಬಂದ ಎಲ್ಲ ಶಿಕ್ಷಕರ ಹೆಸರುಗಳನ್ನು ಬರೆಯಲು ತಿಳಿಸಿದೆ. ಫಸ್ಟ್ ನೆನ್ಪು ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು, ಆಮೇಲೆ ನಿಮ್ಗೆ ಯಾವ ಟೀಚರ್ಸ್ ನೆನಪಾಗ್ತಾರೆ ಆ ಟೀಚರ್ಸ್ನ ಹೆಸರು ಬರೀರಿ ಅಂತ ಖರಜಗಿ ಸರ್ ಹೇಳಿದರು. ಆಗ ಕೆಲವರು 1-2 ಬರೆದ್ರು, ಇನ್ನು ಕೆಲವರು 10 ಬರೆದ್ರು, ಇನ್ನು ಕೆಲವರು 20 ಬರೆದ್ರು, ಇನ್ನು ಕೆಲವರು 30 ಹೆಸರುಗಳು ಬರೆದ್ರು. ಯಾರು 40ಕ್ಕಿಂತ ಹೆಚ್ಚು ಹೆಸರುಗಳನ್ನು ಬರೆದಿರಲಿಲ್ಲ. ಅಂದರೆ ಕೆಲವರು 5, 10, 15, 20 ಬರೆದಿದ್ರು. ಆದರೆ ಯಾರೂ 40 ಟೀಚರ್ಸ್ ಹೆಸರು ಯಾರಿಗೂ ನೆನಪಿಲ್ಲ. 30ರವರೆಗೂ ನೆನಪಿತ್ತು. ಅಂದರೆ ಚಿಕ್ಕವರಿದ್ದಾಗಿಂದ ಅವರು ಟೀಚರ್ಸ್ ಆಗೋವರೆಗೂ ಯಾರ್ಯಾರಿಂದ ಏನು ಕಲಿತರು ಅಂತ ಆ ಟೀಚರ್ಸ್ಗಳೆಲ್ಲ ಅಷ್ಟು ಟೀಚರ್ಸ್ನ ನೆನ್ಪು ಮಾಡ್ಕೊಂಡವರು. ಆಮೇಲೆ 40ಕ್ಕಿಂತ ಯಾರು ಹೆಚ್ಚು ಬರೆದಿಲ್ಲ. ಆದರೆ ತಮಗೆ ಕಲಿಸಿದ ಬಹಳಷ್ಟು ಜನ ಶಿಕ್ಷಕರ ಹೆಸರುಗಳು ಮರೆತೇ ಹೋಗಿದೆ ಅಲ್ವಾ. ನಾವು ಮರ್ತಿದ್ದೀವಿ ತಾನೆ, ನಾವು ಚಿಕ್ಕವರಿದ್ದಾಗಿಂದ ಇಲ್ಲಿ ತನಕ ಏನೇನು ಕಲ್ತಿದ್ದೀವಿ, ಯಾರ್ಯಾರ ಹತ್ರ ಏನೇನು ಕಲ್ತಿ, ಕೆಲವೊಂದು ಟೀಚರ್ಸ್ ನೆನಪಿದ್ದಾರೆ, ಎಲ್ಲರೂ ನೆನಪಿಲ್ಲ ಅಲ್ವಾ. ಹಾಗೇನೆ ಅವರು ಅದೇ ಹೇಳ್ತಾ ಇದ್ದಾರೆ, ಮರೆತೇ ಹೋಗಿವೆ, ಕೆಲವರು ಮಾತ್ರ ನೆನಪಿನಲ್ಲಿ ಉಳಿದಿದ್ದಾರೆ. ಯಾರು ನಮ್ಮ ಜೀವನದಲ್ಲಿ ತುಂಬ ಪ್ರಭಾವ ಬೀರಿದರೋ ಅವರು ಮಾತ್ರ ನಮ್ಮ ಸ್ಮರಣೆಯಲ್ಲಿ ಉಳಿದವರು. ಹೌದಲ್ವಾ. ನಮ್ಮ ಕೆಲವು ಟೀಚರ್ಸ್ ನೋಡಿ, ನಮ್ಮ ಸ್ಕೂಲ್ಗಳಲ್ಲಿ ಎಲ್ಲ ಟೀಚರ್ಸ್ ನೆನಪಿಲ್ಲ. ನಮ್ಮ ಜೊತೆ ತುಂಬ ಪ್ರೀತಿಯಿಂದ ಇದ್ದವರು ಅಥವಾ ನಮ್ಗೆ ಹೆಲ್ಪ್ ಮಾಡ್ತಾರೆ, ನಮ್ಗೆ ಚೆನ್ನಾಗಿ ಪಾಠ ಹೇಳ್ಕೊಡೋದು, ಬೋರ್ ಆಗ್ತಾನೆ ಪಾಠ ಹೇಳ್ಕೊಡ್ತಿದ್ರಲ್ವಾ, ಅವ್ರು ಮಾತ್ರ ನಮಗೊಂದು ನೆನಪಿರೋದು. ಅದನ್ನೇ ಹೇಳ್ತಾ ಇದ್ದಾರೆ ಖರಜಗಿ ಸರ್. ಇನ್ನು ಕೆಲವರು ಅಳಿಸಿ ಹೋಗಿದ್ದಾರೆ. ದುರ್ದೈವವೆಂದರೆ ವಿದ್ಯಾರ್ಥಿಗಳ ಜೀವನವನ್ನು ಬದಲಿಸುವ ನಿರ್ದೇಶ ನೀಡುವ ಶಿಕ್ಷಕರ ಸಂಖ್ಯೆ ಯಾವತ್ತಿಗೂ ತೀರ ಚಿಕ್ಕದಲ್ಲವೇ ಅಂತ ಹೇಳ್ತಾ ಇದ್ದಾರೆ ಖರಜಗಿ ಸರ್. ಅಂದರೆ ದುರ್ದೈವ ಅಂದರೆ ಮಕ್ಕಳ ನೆನಪಲ್ಲಿ ಉಳ್ಕೊಂಡು ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಕಲಿಸಿರ್ತಕ್ಕಂಥ ಗುರುಗಳು ತುಂಬ ಕಡಿಮೆನೇ ಅಲ್ವಾ ಅಂತ ಖರಜಗಿ ಸರ್ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಶಿಕ್ಷಕರಿಗೆ ತಾವು ಮಾಡಿದ ಪಟ್ಟಿಯಲ್ಲಿ ತಮ್ಮ ಅತ್ಯಂತ ಅಚ್ಚುಮೆಚ್ಚಿನ ಒಬ್ಬ ಶಿಕ್ಷಕರ ಹೆಸರನ್ನು ಗುರುತಿಸಲು ಹೇಳಿದೆ. ಎಲ್ಲರೂ ತಕ್ಷಣವೇ ಗುರುತು ಮಾಡಿದರು. ಅಂದರೆ ಒಬ್ಬರು ಮಾತ್ರ, ನೀವು 10 ಬರ್ದಿರ, 20 ಬರ್ದಿರ, 30 ಬರ್ದಿರಲ್ವ ಟೀಚರ್ಸ್ ಹೆಸರು, ಆ ಟೀಚರ್ಸ್ ಹೆಸರಲ್ಲಿ ನಿಮ್ಗೆ ತುಂಬ ಇಷ್ಟ ಆಗಿರೋ ಟೀಚರ್ ಯಾರು ಅಂತ ಹೇಳಿ ಆ ಹೆಸರು ಬರೀರಿ ಅಂತ ಖರಜಗಿ ಸರ್ ಹೇಳ್ತಾರೆ. ಎಲ್ಲರೂ ಪಟ ಮತ್ತು ಅವ್ರಿಗೆ ಇಷ್ಟ ಆಗಿದ್ದ ಟೀಚರ್ ಹೆಸರನ್ನ ಎಲ್ಲರೂ ಒಬ್ಬೊಬ್ಬರು ಟೀಚರ್ಸ್ನ ಹೆಸರು ಬರೀತಾರೆ. ಬರೆದು ಅವರ ಶಿಕ್ಷಕರ ಹೆಸರನ್ನು ಹೇಳಿ ತುಂಬ ಅವರ ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ಬಂದು ಅವ್ರು ನಮ್ಮ ಟೀಚರ್ ಆವಾಗ ಅವ್ರು ಹೇಳ್ತಾರೆ ಖರಜಗಿ ಸರ್, ಹೌದು ಬರ್ದಿರಲ್ವಾ, ನೀವು ಸ್ಟೇಜ್ ಮೇಲೆ ಬಂದು ನಿಮಗೆ ಇಷ್ಟ ಆಗಿರೋ ಟೀಚರ್ದು ಯಾಕೆ ಇಷ್ಟ ಆಯಿತು, ಅವರಿಂದ ಏನೇನು ಗುಣ ಇಷ್ಟ ಆಯಿತು, ಅವ್ರು ಏನು ಹೇಳ್ಕೊಟ್ಟಿದ್ದು ಇಷ್ಟ ಆಯಿತು ನಿಮಗೆ, ಬಂದು ಶೇರ್ ಮಾಡಿ ಅಂತ ಹೇಳ್ತಾರೆ. ಆಗ ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ಹೋಗಿ, ನನಗೆ ಈ ಗುರುಗಳು ಇಷ್ಟ, ಈ ಸಬ್ಜೆಕ್ಟ್ ಗುರುಗಳು ಇಷ್ಟ, ಯಾಕೆ ಇಷ್ಟ, ನನಗೆ ಇದಕ್ಕೆ ಇಷ್ಟ ಅಂತಲ್ಲಿ ಅವ್ರಿಗೆ ಯಾಕೆ ಆ ಗುರುಗಳು ಇಷ್ಟ ಆಗಿದ್ರು ಆ ಕಾರಣ ಎಲ್ಲ ಹೇಳ್ತಾ ಬಂದರು. ಹಾಗೆ ಹಂಗೆ ಹೇಳ್ತಾ ಇದ್ದಾಗ ಒಬ್ಬ ಮಹಿಳೆ ಬಂದರು. 35ರಿಂದ 40 ವರ್ಷ ಇರ್ಬೋದು ಆ ಲೇಡಿಗೆ. ಆಕೆ ಮೈಸೂರಿನಲ್ಲಿ ಶಿಕ್ಷಣ ಮುಗಿಸಿ ನಂತರ ಹೊರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆದು ಕೆಲ ವರ್ಷ ಅಲ್ಲೇ ಕೆಲಸ ಮಾಡಿ ಮರಳಿ ಮೈಸೂರಿಗೆ ಬಂದು ಒಂದು ಶಾಲೆಯ ಮುಖ್ಯಸ್ಥೆಯಾಗಿದ್ದಾರೆ. ಅವಳಿದ್ದಾಳಲ್ವ ಆ ಮಹಿಳೆ ಒಬ್ಬಳು, ಅವಳು 35ರಿಂದ 40 ವರ್ಷ ಆಗಿತ್ತು ಅವಳಿಗೆ. ಅವಳು ಮೈಸೂರಲ್ಲೇ ಓದಿ ಆಮೇಲೆ ಹೆಚ್ಚು ಓದೋದಕ್ಕೆ ಬೇರೆ ದೇಶಕ್ಕೆ ಹೋಗಿ ಚೆನ್ನಾಗಿ ಓದಿ ಅಲ್ಲೇ ಸುಮಾರು ವರ್ಷ ಕೆಲಸನೂ ಮಾಡಿ ನಂತರ ಬಂದು ಮತ್ತೆ ಮೈಸೂರಿಗೆ ಬಂದು ಮುಖ್ಯಸ್ಥೆ ಕಾಲೇಜಿನ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಾಯಿರೋ ಮಹಿಳೆ ಅವ್ರು ಸ್ಟೇಜಿಗೆ ಬರ್ತಾರೆ. ಈಗ ಸ್ಟೇಜಿಗೆ ಬಂದು ಅವರು ಶೇರ್ ಮಾಡಬೇಕಲ್ಲ, ಅವ್ರಿಗೆ ತುಂಬ ಇಷ್ಟ ಆಗಿರೋ ಟೀಚರ್ ಯಾರು ಅಂತ ಅವ್ರ ಬಗ್ಗೆ ಹೇಳಬೇಕಲ್ಲ, ಸ್ಟೇಜ್ ಮೇಲೆ ಬರ್ತಾರೆ. ಆಕೆ ಮಾತಿನಲ್ಲಿ ಗಾಂಭೀರ್ಯವಿತ್ತು, ಸೊಗಸಿತ್ತು, ಆತ್ಮವಿಶ್ವಾಸ
ಇತ್ತು. ನನಗೆ ಸ್ಫೂರ್ತಿಯನ್ನಿದ್ದ ಶಿಕ್ಷಕಿಯ ಬಗ್ಗೆ ಮಾತನಾಡುತ್ತಿದ್ದೇನೆ ಅಂತಕ್ಕೆ ಭಾವವಶಕ್ಕೆ ಒಳಗಾಗಿದ್ದರು. ಕಂಠ ಬಿಗಿದು ಬಂತು, ಕಣ್ಣಲ್ಲಿ ನೀರು ಬಂದವು. ಸರ್, ನನಗೆ ಆತ್ಮವಿಶ್ವಾಸವನ್ನಿದ್ದ ನನ್ನ ಪ್ರೀತಿಯ ಶಿಕ್ಷಕಿ ಕೂಡ ಇದೇ ಸಭಾಂಗಣದಲ್ಲಿದ್ದಾರೆ ಅಂತ ಪಾಪ ಅಳ್ತಾ ಹೇಳಕ್ಕೆ ಶುರು ಮಾಡ್ತಾರೆ ಅವರು. ಆ ಟೀಚರ್ ಇರ್ತಾರಲ್ವ ಅವರು ಆ ಟೀಚರ್ ಬಗ್ಗೆ ಹೇಳ್ತಾನೆ ಅವರಿಗೆ ಅಳು ಬಂದುಬಿಡುತ್ತೆ, ಖುಷಿ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಹೇಳ್ತಾರೆ ಕರಜಗಿ ಸರ್ ಹತ್ರ, ಸರ್ ನಾನು ಇಷ್ಟೊತ್ತು ನಮ್ಮ ಟೀಚರ್ ಬಗ್ಗೆ ಹೇಳಿದ್ನಲ್ಲ, ನಮ್ಮ ಟೀಚರ್ ಯಾರು ಇಷ್ಟ, ಯಾಕೆ ಇಷ್ಟ, ಅವರಿಂದ ನಾನು ಏನು ಕಲಿತೆ ಅಂತ ಎಲ್ಲ ಹೇಳಿದೆ ಅಲ್ವಾ, ಆ ಟೀಚರ್ ಇದೇ ಸಭಾಂಗಣದಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾರೆ ಆ ಟೀಚರು. ಆಗೋ ಅಲ್ಲಿ ಕೊನೆಯ ಸಾಲಿನಲ್ಲಿ ಬಲಭಾಗದಲ್ಲಿ ಕುಳಿತಿದ್ದಾರೆ ನೋಡಿ, ಅವರೇ ನನ್ನ ಗುರುಗಳು ಅಂತ ಪಾಪ ಬಿಕ್ಕಿ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಎಲ್ಲರ ಕತ್ತು ಹಿಂದೆ, ಅಂದರೆ ಅವರು ಕೊನೆ ಸಾಲಿನಲ್ಲಿದ್ದಾರೆ ಅಂತ ಹೇಳಿದ್ರಲ್ವ ಈ ಟೀಚರು, ಅದಕ್ಕೆ ಅವ್ರ ಗುರುಗಳು ಯಾರು ಅಂತ ತಿರುಗಿ ನೋಡೋಕೆ ಎಲ್ಲರೂ ಹಿಂದೆ ತಿರುಗಿ ನೋಡೋಕೆ ಶುರು ನೋಡ್ತಾರೆ. ಅವರು ಅಳ್ತಾ ಇದ್ದಾರೆ, ಹಿಂದೆ ಕೂತಿದ್ರಲ್ವ ಇವ್ರ ಗುರುಗಳು, ಅವರು ಅಳ್ತಾ ಇದ್ದಾರೆ. ಆವಾಗ ಕರಜಗಿ ಸರ್ ಹೇಳ್ತಾ ಇದ್ದಾರೆ, ಅವರನ್ನು ಅಲ್ಲಿಂದ ಕರೆದುಕೊಂಡು ವೇದಿಕೆ ಮೇಲೆ ಬಂದೆ. ಗುರುರಾಜ್ ಕರಜಗಿ ಸರ್ರೆ ಹೋಗಿ ಆ ಗುರುಗಳನ್ನು ಕರ್ಕೊಂಡು ವೇದಿಕೆ ಮೇಲೆ ಕರ್ಕೊಂಡ್ಬರ್ತಾರೆ. ಅದೊಂದು ಅದ್ಭುತ ದೃಶ್ಯ. ಗುರುವಿನಿಂದ ಕಲಿತು ಕೃತಜ್ಞತೆ ಅನುಭವಿಸಿದ ಶಿಷ್ಯೆ ಒಂದೆಡೆಯಾದರೆ, ಕಲಿಸಿ ಧನ್ಯತೆಯನ್ನು ಪಡೆದ ಗುರು ಇನ್ನೊಂದೆಡೆ. ಆಗ ನಾನು ಗುರುವಾಗಿದ್ದ ಶಿಕ್ಷಕಿಗೆ ಕೇಳಿದೆ, ನಿಮ್ಮ ವಿದ್ಯಾರ್ಥಿನಿ ನಿಮ್ಮ ಮೇಲಿನ ಅಭಿಮಾನದಿಂದ ಕೃತಜ್ಞತೆಯಿಂದ ಭಾವಾವೇಶಕ್ಕೆ ಒಳಗಾಗುವುದು ಸಹಜ, ಆದರೆ ನೀವೇಕೆ ಹೇಳುತ್ತಿದ್ದೀರಿ ಅಂತ ಕರಜಗಿ ಸರ್ ಹೇಳ್ತಾರೆ. ಅಂದರೆ ಅವರು ನಿಮ್ಮ ಶಿಷ್ಯೆ ನಿಮ್ಮಿಂದ ಕಲ್ತಿದ್ದು ಅದೆಲ್ಲ ಅವಳು ಅಂದರೆ ಅದು ಪ್ರಭಾವಕ್ಕೆ ಒಳಗಾಗಿ ಅವರು ಅಳ್ತಾ ಇರೋದು ಸಹಜ, ಆದರೆ ನೀವು ಗುರುಗಳಲ್ವ, ನೀವೇ ಅಳ್ತಾ ಇದ್ದೀರಾ ಅಂತ ಕರಜಗಿ ಸರ್ ಹೇಳ್ತಾರೆ. ಅಳ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆಗ ಆಕೆ ಹೇಳಿದ ಮಾತು ಎಷ್ಟೊಂದು ಅಂದರೆ ಮೂಕನನ್ನಾಗಿ ಮಾಡಿತು ಅಂತ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರಂತೆ, ಗುರುರಾಜ್ ಕರಜಗಿ ಕೇಳಿದ್ರಲ್ವಾ, ಯಾಕೆ ನೀವೇ ಕೇಳ್ತಾ ಇದ್ದೀರಾ ಅಂತ ಕರಜಗಿ ಸರ್ ಕೇಳಿದ್ರೆ ಅವ್ರು ಏನು ಹೇಳಿದ್ರಂತೆ, ಸರ್, ಈ ಹುಡುಗಿ ನನ್ನ ಬಗ್ಗೆ ಇಷ್ಟು ಒಳ್ಳೆಯ ಮಾತು ಹೇಳುತ್ತಿದ್ದಾಗ ನನಗೆ ತುಂಬ ದುಃಖ ಉಕ್ಕಿ ಬಂತು. ನನ್ನನ್ನು ನನ್ನ ವಿದ್ಯಾರ್ಥಿಗಳು ಎಷ್ಟೊಂದು ಮೆಚ್ಚಿಕೊಳ್ತಾರೆ ಎಂದು ತಿಳಿದಿದ್ದರೆ ನಾನು ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ಪಾಠ ಮಾಡುತ್ತಿದ್ದೆ. ಆಕೆ ಕಣ್ಣೊರೆಸಿಕೊಂಡು ಮತ್ತೆ ಹೇಳಿದರು, ನನಗೆ ಇನ್ನೂ 1 ವರ್ಷ ನೌಕರಿ ಇದೆ ಸರ್, ಅದರಲ್ಲಿ ನಿಜವಾಗಿಯೂ ಚೆನ್ನಾಗಿ ಪ್ರೀತಿಯಿಂದ ಕೆಲಸ ಮಾಡುತ್ತೇನೆ ಅಂತ ಹೇಳಿದ ತಕ್ಷಣ ಕರಜಗಿ ಸರ್ ಕಣ್ಣು ತುಂಬ್ಕೊಂತಂತೆ. ಕರಜಗಿ ಸರ್ ಹೇಳ್ತಾ ಇದ್ದಾರೆ, ಅವಳು ಹೇಳಿದ್ದ ಲಾಸ್ಟ್ ಒಂದು ಮಾತಿದೆಯಲ್ಲ, ಅದು ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಸರ್, ಈ ಥರ ಇದು ವಿದ್ಯಾರ್ಥಿಗಳು ಇಷ್ಟೊಂದು ಟೀಚರ್ಸ್ನ ಪ್ರೀತಿ ಮಾಡ್ತಾರೆ, ಗೌರವ ಕೊಡ್ತಾರೆ, ನಾನು ಒಳ್ಳೆಯದನ್ನು ನೋಡಿ ಕಲ್ತಿರ್ತಾರೆ ಅನ್ನೋದಾಗಿದ್ದರೆ ನಾನು ಇಷ್ಟು ವರ್ಷ ಇನ್ನೂ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದೆ, ಇನ್ನೂ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಮಾಡಿಸ್ತಿದ್ದೆ. ಆದರೆ ಪರವಾಗಿಲ್ಲ, ಇನ್ನು 1.5 ವರ್ಷ ಇದೆ ನನ್ನ ಕೆಲಸ, ಆಮೇಲೆ ರಿಟೈರ್ಡ್ ಆಗುತ್ತೆ. ಆ 1.5 ವರ್ಷನೇ ನಾನು ತುಂಬ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಕ್ಕಳಿಗೆ ಹೆಚ್ಚು ಕಲಿಸ್ತೇನೆ ಅಂತ ಹೇಳಿದ ತಕ್ಷಣ ಗುರುರಾಜ್ ಕರಜಗಿ ಸರ್ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತಂತೆ ಆ ಮಾತನ್ನು ಕೇಳಿ. ಆವಾಗ ಕರಜಗಿ ಸರ್ ಹೇಳ್ತಾ ಇದ್ದಾರೆ, ಶಿಕ್ಷಕರಾದ ನಾವು ಮಾಡಿದ ಅಲ್ಪ ಪ್ರಯತ್ನಗಳೇ ಮಕ್ಕಳಲ್ಲಿ ಅಷ್ಟೊಂದು ಬದಲಾವಣೆ ತರುತ್ತಿದ್ದರೆ, ಇನ್ನಷ್ಟು ಪ್ರಯತ್ನ ಮಾಡಿ ಪ್ರೀತಿಯನ್ನು ತುಂಬಿ ಪಾಠ ಮಾಡಿದರೆ ಎಂತಹ ಸಮೃದ್ಧ ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸಬಹುದಲ್ಲವೇ ಅಂತ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಹೌದು ಅಲ್ವಾ, ಈ ಮಾತು ಎಷ್ಟು ನಿಜ. ಎಲ್ಲ ಟೀಚರ್ಸು ತುಂಬ ಪ್ರೀತಿಯಿಂದ ಮಕ್ಕಳಿಗೆ ಅರ್ಥ ಆಗೋ ಥರ, ಅವ್ರ ಮನಸ್ಸು ಮುಟ್ಟೋ ಥರ ಪಾಠ ಮಾಡಿ ಅವ್ರಿಗೆ ಅರ್ಥ ಮಾಡಿಸ್ಬಿಟ್ರೆ ಎಲ್ಲ ಮಕ್ಕಳಿಗೂ ಟೀಚರ್ಸ್ ಎಷ್ಟು ಇಷ್ಟ ಆಗ್ತಾರೆ. ಅವ್ರು ಮಾಡೋ ಪ್ರತಿಯೊಂದು ಆ ನಾಲೆಡ್ಜು ಆರಾಮ ಈಸಿಯಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ ಅಲ್ವಾ, ಆ ಥರ ಆಗುತ್ತೆ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ನೋಡಿ, ಯಾರ್ಯಾರು ಟೀಚರ್ಸ್ ಇದ್ದೀರಾ, ಹೇಗೆ ಪಾಠ ಮಾಡ್ತಾ ಇದ್ದೀರಾ, ಎಷ್ಟೆಷ್ಟು ಮಕ್ಕಳಿಗೆ ಇಷ್ಟ ಆಗಿದ್ದೀರಾ, ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ನೀವು ಮಕ್ಕಳು ಅಂದರೆ ನಿಮ್ಮನ್ನು ಇಷ್ಟಪಡೋ ಥರ ನೀವು ಪಾಠ ಮಾಡ್ತಾ ಇದ್ದೀರಾ ಅಂತ ನೀವೆಲ್ಲರೂ ಚೆಕ್ ಮಾಡ್ಕೋಬೇಕು, ಯಾರು ಟೀಚರ್ಸ್ ಇದ್ದೀರಾ ಅವರು. ಸೊ ನಾವು ಒಂಥರ ಟೀಚರ್ಸೇ ಮನೆಯಲ್ಲಿ, ಮಕ್ಕಳಿಗೆ ತಾಯಿನೂ ಟೀಚರೇ ಅಲ್ವಾ, ಹಾಗಾಗಿ ನಾವು ಪ್ರತಿಯೊಬ್ಬರು ಟೀಚರೇ. ಒಂದೊಂದು ಎಲ್ಲ ವಿಷಯನೂ ಅಂದರೆ ಮಕ್ಕಳ ವಿಷಯದಲ್ಲಿ ನಾವು ಟೀಚರೇ ಆಗಿದ್ದೀವಿ ಅಂತ ಅನ್ಕೋತೀನಿ. ಸೊ ಈ ಚಾಪ್ಟರಿಂದ ನಿಮಗೇನು ಅನ್ನಿಸ್ತು ಅಂತ ಹೇಳಿ, ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.